ರಿಲೇಶನ್‌ಶಿಪ್ ಒಂದು ಸಂಬಂಧ ಚೆನ್ನಾಗಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ 3 ತಪ್ಪು ಕೆಲಸ ಮಾಡ್ಲಿಕ್ಕೆ ಹೋಗಲೇಬೇಡಿ. ಸ್ಕಿಪ್ ಮಾಡಬೇಡಿ, ಸ್ಕ್ರೋಲು ಮಾಡಬೇಡಿ. ನಿಂತ್ಕೊಳ್ಳಿ, ವಿಡಿಯೋ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ 3 ಪಾಯಿಂಟ್ಸ್‌ನ ಅರ್ಥ ಮಾಡ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಿಮಗೊಂದು ರಿಯಲೈಸೇಷನ್ ಆಗುತ್ತೆ. ಈ ರಿಲೇಶನ್‌ಶಿಪ್‌ನ ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು, ಹೇಗಿರಬೇಕು ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಕಾಲ್ ರಿಸೀವ್ ಆಗಿಲ್ಲ, ವಾಟ್ಸಪ್ ನಂಬರ್ ಕೂಡ ಅದೇ ಆಗಿರುತ್ತೆ. ಸೊ ವಾಟ್ಸಪ್ ಮಾಡಿ, ಬಟ್ ಕೌನ್ಸಿಲಿಂಗಿಗೆ ಚಾರ್ಜಸ್ ಇರುತ್ತೆ. ಓಕೆ. ಫಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಮಯನ ಆರಾಮಾಗಿ ಹಾಯಾಗಿ ಕಳ್ಕೊಂಡ್ಬಿಡಬೇಡಿ. ಪ್ರೀತಿ ಚೆನ್ನಾಗಿದೆ, ನಾವು ಅವರು ತುಂಬ ಚೆನ್ನಾಗಿದ್ದೀವಿ ಅಂಥೇಳಿ ಎಲ್ಲೋ ಒಂದು ಕಡೆಗೆ ನಾನು ಒಂದೇ ಹೇಳ್ತೀನಿ, ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಇನ್ನೂ ಇಬ್ಬರು ಸೇರಿಬಿಟ್ಟು ಏನೋ ಒಂದು ಕಷ್ಟಪಡಿ. ನಾನು ಹೇಳ್ತಾ ಇರೋದು ಚೆನ್ನಾಗಿಲ್ದಿರ್ಬೇಕಾದ್ರೆ ವಿ ಡೋಂಟ್ ನೋ, ಅದೇ ಆರೋಗ್ಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದೇ ಸಮಯ ಚೆನ್ನಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಎಷ್ಟೋ ಜನ ರೀಲ್ಸ್ ನೋಡಿಕೊಂಡು, ನಾನು ತಪ್ಪು ಅಂತ ಹೇಳ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ಬಟ್ ನಾನು ಇರೋ ಇನ್ಫಾರ್ಮೇಷನ್, ಒಂದು ಬೆಸ್ಟ್ ನಾಲೆಡ್ಜನ್ನು ಶೇರ್ ಮಾಡ್ತಾ ಇದ್ದೀನಿ. ಓಕೆ, ದಟ್ಸ್ ಮೈ ಡ್ಯೂಟಿ. ಸೊ ನಾನು ಅದೇ ಹೇಳ್ತೀನಿ, ಚೆನ್ನಾಗಿರ್ಬೇಕಾದ್ರೆ ಆರೋಗ್ಯ ಚೆನ್ನಾಗಿದೆ, ರಿಲೇಶನ್ಶಿಪ್ ಚೆನ್ನಾಗಿದೆ, ಥಾಟ್ ಪ್ರೊಸೆಸ್ ಚೆನ್ನಾಗಿದೆ, ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಬಾಂಡಿಂಗಲ್ಲಿ ಇದ್ದೀರಾ ಅಂದಮೇಲೆ ಇನ್ನೇನೋ ಎಕ್ಸ್ಟ್ರಾ ಮಾಡಿ ಕೆಲಸ, ಇನ್ನೇನೋ ಸೇಫರ್ ಸೈಡಲ್ಲಿ ಬದುಕೋಕೆ ಟ್ರೈ ಮಾಡಬೇಕು. ವಯಸ್ಸಾದ್ಮೇಲೆ ಇದ್ದೇ ಇದೆ, ಹಂಗಂತೇಳಿ 24/7 ಕೆಲಸನೇ ಮಾಡಿ ಅಂತ ಹೇಳ್ತಿಲ್ಲ. ಅದ್ರ ಮಧ್ಯೆ ಎಂಜಾಯ್ಮೆಂಟು, ಸಣ್ಣ ನಗು, ದೊಡ್ಡದಾಗಿ ಖುಷಿ, ಸಂತೋಷ ಎಲ್ಲ ಲೈಫಲ್ಲಿ ಇರಬೇಕು. ಬಟ್ ಎಷ್ಟೋ ಜನ ಚೆನ್ನಾಗಿದ್ದೀವಿ ಬಿಡು ಅಂತ ಹೇಳ್ಬಿಟ್ಟು ಎಷ್ಟೋ ಹಾಗೆ ಶಕ್ತಿ, ಎನರ್ಜಿ, ವಯಸ್ಸು ಎಲ್ಲ ವೇಸ್ಟ್ ಮಾಡ್ಕೊಳ್ತಾರೆ. ಓಕೆ. ಎಷ್ಟೋ ಹೆಣ್ಮಕ್ಳು ಹಸ್ಬೆಂಡ್ ಆಫೀಸಿಗೆ ಹೋಗ್ಬಿಟ್ರೆ ಮನೆಯಲ್ಲಿ ಹೆಣ್ಮಕ್ಳು ಖಾಲಿ ಕುತ್ಕೊಬಿಡ್ತಾರೆ, ರೀಲ್ಸ್ ನೋಡ್ತಾ, ಟಿವಿ ನೋಡ್ತಾ, ಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಾ. ನಾನು ಹೇಳೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಅಟ್ಲೀಸ್ಟ್ 1 hour 2 hour ಏನಾದರೂ ನಿಮಗೆ ಆ ಎನರ್ಜಿ ಕೊಟ್ಟಿದ್ದಾನೆ ಭಗವಂತ, ಏನಾದರೂ ಟ್ರೈ ಮಾಡಿ. ನಿಮಗಿರ್ತಕ್ಕಂಥ ಸ್ಕಿಲ್ಗೆ, ಟ್ಯಾಲೆಂಟ್ಗೆ ಏನು ಮಾಡ್ಬೋದು ನಾನು ಅಂತ ಯೋಚನೆ ಮಾಡಿ. ಏನಾದರೂ ಮಾಡಿ, ಬುದ್ಧಿ ಇದೆ ನಿಮ್ಗೂ, ಏನು ಬೇಕಾದ್ರೂ ಮಾಡ್ಬೋದು. ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಿಲ್ಲ. ಆ ಮನೆ ಸಂಭಾಳಿಸ್ಕೊಂಡು ಸಮಯ ಸಿಕ್ಕರೆ ಮಾಡ್ಬೋದಲ್ಲ. ಗಂಡನಿಗೂ ಸಹಾಯ ಮಾಡ್ದಾಗತ್ತೆ, ಸಂಸಾರನೂ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗತ್ತೆ, ನೀವು ನಿಮ್ಮ ಸೋರ್ಸ್ ಆಫ್ ಇನ್ಕಮನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗತ್ತೆ, ಆ್ಯಕ್ಟಿವ್ ಇರ್ತೀರಿ. ಸೆಕೆಂಡ್ ಪಾಯಿಂಟ್, ನಂಬಿಕೆನ ಮಿಸ್ಯೂಸ್ ಮಾಡ್ಕೋಬೇಡಿ. ನಾನು ಹೇಳೋದು ಗಂಡ ಆಗಿರ್ಬೋದು, ಹೆಂಡ್ತಿನೂ ಆಗಿರ್ಬೋದು, ಒಂದು ನಂಬಿಕೆ ಇದೆ ಅಂದಮೇಲೆ 3ನೇ ವ್ಯಕ್ತಿ ಮಾತು ಕೇಳೋದು, ಅಥವಾ ಅವ್ರದ್ದೇ ಮಾತು ಕೇಳ್ಬಿಟ್ಟು ಇವರಿಗೆ ಅಲಕ್ಷ್ಯ ಮಾಡೋದು, ಸೊ ಬೇಡ ಅದೆಲ್ಲ. ನಿಮ್ಮ ನಂಬಿಕೆ ನಿಮ್ಮಿಬ್ಬರ ಮಧ್ಯೆ ಚೆನ್ನಾಗಿರಲಿ. ಅಲ್ಲಿ ಡೌಟ್ ಬಂತಾ, ಕ್ವಶನ್ಸ್ ಬಂತಾ, ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸ ಮಾಡಿ, ಕ್ಲಾರಿಟಿ ತಗೊಳ್ಳಿ. ಬಟ್ ಚೆನ್ನಾಗಿದೆ ಬಿಡು, ಹೇಗಿದ್ರೂ ಒಪ್ಕೊಳ್ತಾರೆ ಅಂತ ಈ ಮುಟ್ಟಾಳ್ತನ ಬೇಡ. ಒಂದು ಸಲ ಅನುಮಾನ ಅನ್ನೋದು ಎದ್ದೇಳ್ತು ಅಂದರೆ ಅಲ್ಲಿ ಮಧ್ಯ ಹಾಳಾಗುತ್ತೆ ರಿಲೇಶನ್ಶಿಪ್. ಸೊ ಎಸ್ ಅನ್ಸಿದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಸೀಕ್ರೆಟ್ನ ಚೆನ್ನಾಗಿರ್ಬೇಕಾದ್ರೆ ಇನ್ನೊಬ್ರಿಗೆ ಹೇಳ್ಬೇಡಿ. 3ನೇ ವ್ಯಕ್ತಿಗೆ ನೀವು ತುಂಬ ಚೆನ್ನಾಗಿದ್ದೀರಾ, ಹಸ್ಬೆಂಡ್ ಆರ್ ವೈಫ್ ಆರ್ ಲವರ್ಸ್ ಆರ್ ಫ್ರೆಂಡ್ಸ್, ನೀವು ಚೆನ್ನಾಗಿ ಇರಬಾರ್ದು ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ, ಹೊರಗಿನವ್ರದ್ದು ಹಾಳು ಮಾಡೋಕ್ಕೆ ಅಂತ ಅವರು ಹುಳಿ ಹಿಂಡ್ತಾರೆ. ಸೊ ನಾನು ಅದೇ ಹೇಳೋದು, ಚೆನ್ನಾಗಿರ್ಬೇಕಾದ್ರೆ ನಿಮ್ಮ ಸೀಕ್ರೆಟ್ಸ್, ನಿಮ್ಮ ವೀಕ್ನೆಸ್ನ ಹೇಳ್ಬೇಡಿ. ನೀವು ಮಾತ್ರ ಚೆನ್ನಾಗಿರಿ. ಚೆನ್ನಾಗಿರೋದನ್ನು ಊರಿನವರಿಗೆಲ್ಲ ಹೇಳ್ಕೊಂಡ್ಬಿಟ್ರೆ ಇವತ್ತಿನ ಜನ ಹೊಟ್ಟೆ ಕಿಚ್ಚು ಸರಿ ಇಲ್ಲ, ಹಾಳು ಮಾಡ್ಬೇಕಂತಾನೆ ಕಾಯ್ತಿರ್ತಾರೆ, ಅಲ್ಲಿ ಹುಳಿ ಹಿಂಡ್ಬೇಕಂತಾನೆ ಕಾಯ್ತಿರ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ ಯಾವುದೇ ಕಾರಣಕ್ಕೆ ತಪ್ಪು ಕೆಲಸ ಮಾಡಬೇಡಿ. ಓಕೆ ಸ್ನೇಹಿತರೆ, 3 ಪಾಯಿಂಟ್ಸ್ ತುಂಬ ಮುಖ್ಯ ಇದೆ. ನೀವು ಚೆನ್ನಾಗಿರಬೇಕಾದ್ರೆ ಇದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ, ಅಂದರೆ ಲೈಕ್ ಒಳ್ಳೆ ರೀತಿಯಿಂದ ನಾನು ಹೇಳ್ತಾ ಇರೋದು. ಇಟ್ಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.